ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 77. ಆಕರ್ಷ್ ತುಂಬ ಗೊಂದಲದಲ್ಲಿದ್ದ. ಆಜ್ಞಾ ಖ್ಯಾತಿಯನ್ನು ಮಮ್ಮಿ ಎಂದದ್ದು ಕೇಳಿ ದಂಗಾಗಿದ್ದನವ. ಖ್ಯಾತಿ ಮದುವೆಯಾಗಿದ್ದು ಇತ್ತೀಚೆಗೆ. ಆದರೆ ಈ ಪುಟ್ಟ ಹುಡುಗಿ ಅವಳನ್ನು ಮಮ್ಮಿ ಅಂತ ಕರಿತಿದ್ದಾಳೆ. ಅಂದರೆ ಖ್ಯಾತಿ ಇವರ ಎರಡನೇ ಹೆಂಡತಿನ? ಏನು ನಡೀತಿದೆ ಇಲ್ಲಿ? ಖ್ಯಾತಿಗೆ ಏನು ಕಡಿಮೆ ಆಗಿದೆ ಅಂತ ಎರಡನೇ ಸಂಬಂಧಕ್ಕೆ ಒಪ್ಪಿದ್ರು ಅಂಕಲ್ ಎಂದು ಯೋಚಿಸತೊಡಗಿದ ಆಕರ್ಷ್. ಅದ್ರಿತ್, ನೀನು ತುಂಬ ಬದಲಾಗಿದೆಯಾ, ಕನ್ನಡಕ ಕೂಡ ಹಾಕಿಲ್ಲ. ಆಶಾರವರು ಅದ್ರಿತ್ನ ಬದಲಾದ ರೂಪವನ್ನು ಗಮನಿಸಿ ಹೇಳಿದಾಗ, ಅದು ಅತ್ತೆ, ಲ್ಯಾಪ್ಟಾಪ್ ನೋಡುವಾಗ ಕಣ್ಣುರಿ ಬರುತ್ತೆ ಅಂತ ಕನ್ನಡಕ ಹಾಕೋ ರೂಢಿ ಮಾಡ್ಕೊಂಡಿದ್ದೆ. ಇವಾಗ ಲ್ಯಾಪ್ಟಾಪ್ ಯೂಸ್ ಮಾಡದೆ ತುಂಬ ದಿನಗಳಾಗಿತ್ತಲ್ಲ, ಅದಕ್ಕೆ ಕನ್ನಡಕದ ಅವಶ್ಯಕತೆ ಇಲ್ಲ ಅಂತ ಹಾಕ್ಕೊಂಡಿಲ್ಲ ಎಂದು ಸಮಜಾಯಿಷಿ ನೀಡಿದ. ಕಾಫಿ ಕುಡಿ ಎಂದ ಆಶಾರವರು ಅವನ ಕೈಗೆ ಕಾಫಿ ಕಪ್ ಕೊಟ್ಟು, ನಮ್ಮ ಬಂಗಾರಿ ಏನು ಕುಡಿತಾಳಂತೆ, ಹಾಲು ಅಥವಾ ಹಾರ್ಲಿಕ್ಸ್ ಎಂದು ಆಜ್ಞಾಳನ್ನು ಎತ್ತಿಕೊಂಡರು. ಹಾರ್ಲಿಕ್ಸ್ ಅಜ್ಜಿ, 2 ಗ್ಲಾಸ್, ಒಂದು ನನಗೆ ಒಂದು ಚೋಟು ಅಣ್ಣಂಗೆ ಎಂದು ಮುದ್ದಾಗಿ ನುಡಿದ ಆಜ್ಞಾಳ ಕೆನ್ನೆಗೆ ಮುತ್ತಿಟ್ಟವರು, ಸರಿ ಈಗ ತಗೊಂಡು ಬರ್ತೀನಿ ಎಂದು ಅಲ್ಲಿಂದ ನಡೆದಿದ್ದರು. ಆಕರ್ಷ್ ಆಜ್ಞಾಳನ್ನೇ ನೋಡುತ್ತಿದ್ದ. ಅವಳ ಮುದ್ದು ಮಾತುಗಳು ಅವನನ್ನು ಆಕರ್ಷಿಸಿತ್ತು. ಇನ್ನೇನು ಅವನು ಆಜ್ಞಾ ಬಳಿ ಮಾತನಾಡಬೇಕು. ಅವನನ್ನು ಗಮನಿಸಿದ ಅದ್ರಿತ್, ಪಾಪು, ಅಜ್ಜಿ ತಾತನನ್ನು ಮಾತಾಡ್ಸೋಣ ಬಾ ಎಂದು ಅವಳನ್ನು ಲಕ್ಷ್ಮೀಕಾಂತ ದಂಪತಿಗಳ ಬಳಿ ಕರೆದೊಯ್ದ. ಆಕರ್ಷ್ಗೆ ಅವನ ನಡೆಯಿಂದ ಬೇಸರವಾದರೂ ಅದನ್ನು ತೋರಗೊಡಲಿಲ್ಲ. ಅಜ್ಜಿ, ತಾತ, ಟಿವಿ ನೋಡುತ್ತಾ ಕುಳಿತಿದ್ದ ದಂಪತಿಗಳು ಆಜ್ಞಾಳ ಮುದ್ದಾದ ದನಿ ಕೇಳಿ ಅವಳತ್ತ ನೋಡಿದವರೇ. ಸಂತಸದಿಂದ ಅವಳನ್ನು ಮಾತನಾಡಿಸುತ್ತಾ ಅವಳನ್ನು ಮುದ್ದು ಮಾಡಿದವರು ಅದ್ರಿತ್ನನ್ನು ಕಂಡರೂ ಕಾಣದಂತೆ ನಟಿಸಿದರು. ಅಜ್ಜಿ ತಾತ ಹೇಗಿದ್ದೀರಾ? ಅವನೇ ಅವರನ್ನು ಮಾತನಾಡಿಸಿದಾಗ, ಚೆನ್ನಾಗಿದ್ದೀವಿ, ಕೊಂಚ ಗಡುಸಾಗಿ ನುಡಿದರು ಲಕ್ಷ್ಮೀಕಾಂತರವರು. ತಮ್ಮ ಪ್ರೀತಿಯ ಮೊಮ್ಮಗಳನ್ನು ಅವನು ತಮ್ಮಿಂದ ದೂರ ಮಾಡಿದ ಎಂಬ ಕೋಪ ಅವರಿಗೆ. ಅವಳನ್ನು ತಮ್ಮಿಂದ ದೂರ ಕರೆದೊಯ್ದಿದ್ದಲ್ಲದೆ ಅವಳ ಜೊತೆ ಕನಿಷ್ಠ ಪಕ್ಷ ಫೋನಿನಲ್ಲೂ ಮಾತುಕತೆಗೆ ಅವಕಾಶ ಕೊಡಲಿಲ್ಲವಲ್ಲ ಅವನು. ಗೋಪಿನಾಥ್ರವರು ಅದ್ರಿತ್ ಬಗ್ಗೆ ಅಸಮಾಧಾನದಿಂದ ಮಾತನಾಡುವುದು ಅವರ ಕಿವಿಗೂ ಬಿದ್ದಿತ್ತು. ತಮ್ಮ ಮೊಮ್ಮಗಳನ್ನು ಮದುವೆಯಾಗಿ ಅವಳಿಗೆ ಬರೀ ನೋವನ್ನಷ್ಟೇ ನೀಡಿದ ಅವನು ಎಂದುಕೊಂಡಿದ್ದರವರು. ಖ್ಯಾತಿಯ ಬಾಡಿದ ಮೊಗವೇ ಅವರಂದುಕೊಂಡಿದ್ದು ನಿಜ ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಅವರ ದನಿಯಲ್ಲಿದ್ದ ಗಂಭೀರತೆ ನೋಡಿ ಅವರು ತನ್ನ ಮೇಲೆ ಮುನಿದಿದ್ದಾರೆ ಎಂದು ತಿಳಿದಿತ್ತವನಿಗೆ. ಆದರೆ ಅವರ ಜೊತೆ ಹೇಗೆ ಮಾತನಾಡಬೇಕು, ಹೇಗೆ ಅವರನ್ನು ಸಂತೈಸಬೇಕು ಎಂದು ತಿಳಿಯದಾದನವ. ಅದ್ರಿತ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ಮಾತಾಡೋಣ ಎಂದ ಆಶಾರವರು ಮಕ್ಕಳಿಬ್ಬರಿಗೂ ಹಾರ್ಲಿಕ್ಸ್ ಕೊಟ್ಟರು. ಆಶಾರವರ ಮಾತಿಗೆ ತಲೆಯಾಡಿಸಿದವ ಖ್ಯಾತಿಯ ಕೋಣೆಗೆ ಹೋಗಲು ಮಹಡಿ ಏರಿದ್ದನಷ್ಟೆ. ಖ್ಯಾತಿ, ನಾನು ನಿನ್ನ ಜೊತೆ ಮಾತಾಡಬೇಕು ಎಂದ ಆಕರ್ಷ್. ಸರಿ ಎಂಬಂತೆ ಅವಳು ಅವನೊಂದಿಗೆ ಮಾತನಾಡಲು ಹೊರ ಹೋಗುವುದನ್ನು ಕಂಡವ, ಖ್ಯಾತಿ ಎಂದು ಕೂಗಿದ. ಆಕರ್ಷ್ ಹಾಗೂ ಖ್ಯಾತಿ ಜೊತೆಯಲ್ಲಿರುವುದನ್ನು ಕಂಡಾಗಲೆಲ್ಲ ಅವನ ಮನಸ್ಸು ಇನ್ನಿಲ್ಲದಂತೆ ಒದ್ದಾಡುತ್ತಿತ್ತು. ಅವನತ್ತ ನೋಡಿ ಹುಬ್ಬು ಸಂಕುಚಿಸಿದವಳು ಏನು ಎಂಬಂತೆ ಕಣ್ಣಲ್ಲೇ ಕೇಳಿದರೆ, ಅದು ನಾನು ಫ್ರೆಶ್ ಆಗಬೇಕು, ಬಾತ್ ಟವೆಲ್ ಕೊಡ್ತೀಯಾ ಎಂದು ಕೇಳಿದ. ಖ್ಯಾತಿ ಆಕರ್ಷ್ನತ್ತ ನೋಡಿದಾಗ, ಹೋಗು ಖ್ಯಾತಿ, ನಾವಿನ್ನೊಂದು ಸಾರಿ ಹೊರಗಡೆ ಮೀಟ್ ಮಾಡಿ ಮಾತಾಡೋಣ ಎಂದವ. ನೀನು ನಂಬರ್ ಕೊಟ್ಟಿರು ಎಂದ. ಸರಿ ಎಂದು ತಲೆಯಾಡಿಸಿದವಳು ಅವನ ಮೊಬೈಲ್ನಿಂದ ತನ್ನ ಮೊಬೈಲ್ಗೆ ಕರೆ ಮಾಡಿದಳು. ನನಗೂ ನಿಮ್ಮ ಜೊತೆ ಮಾತಾಡೋದಿತ್ತು ಆಕರ್ಷ್ ಎಂದವಳೆ. ಬಾಯ್ ಎಂದು ಅವನಿಗೆ ಲಘು ಅಪ್ಪುಗೆ ನೀಡಿದಾಗ ಅವಳ ಹೊಸ ವರಸೆಗೆ ಆಕರ್ಷ್ ದಂಗಾದರೆ ಅದ್ರಿತ್ ಕೋಪದಿಂದ ಹಲ್ಲು ಕಡಿದವ ದಾಪುಗಾಲು ಹಾಕುತ್ತಾ ಖ್ಯಾತಿಯ ಕೋಣೆಯತ್ತ ನಡೆದಿದ್ದ. ಬಂಗಾರಿ ಯಾಕೆ ಹೀಗಾಡ್ತಿದ್ದಾಳೆ? ಅವಳು ಯಾವತ್ತೂ ಯಾವ ಹುಡುಗನನ್ನು ಹೀಗೆ ಹಗ್ ಮಾಡಿದ್ದು ನಾನು ನೋಡಲಿಲ್ಲ. ಅದ್ರಿತ್ ಬೇಸರ ಮಾಡ್ಕೊಂಡ ಅನಿಸುತ್ತೆ. ಅದ್ರಿತ್ ಹೋದತ್ತ ನೋಡುತ್ತಲೇ ಯೋಚಿಸುತ್ತಾ ನಿಂತರು ಆಶಾರವರು. ಆಕರ್ಷ್ ಅಲ್ಲಿಂದ ಹೋದ ಬಳಿಕ ಖ್ಯಾತಿ ತನ್ನ ಕೋಣೆಯತ್ತ ಹೊರಟವಳು ಆಶಾರವರು ಏನೋ ಯೋಚನೆಯಲ್ಲಿರುವುದನ್ನು ಗಮನಿಸಿ, ಮಮ್ಮಿ, ಹಗಲುಗನಸು ಕಾಣ್ತಿದ್ಯಾ? ಪಪ್ಪನನ್ನು ಮಿಸ್ ಮಾಡ್ಕೋತಿದ್ಯಾ ಎಂದು ತುಂಟತನದಿಂದ ನುಡಿದಳು. ಬಂಗಾರಿ, ನೀನು ಮೊದಲೆಲ್ಲ ಹೀಗಿರಲಿಲ್ಲ ಎಂದವರೇ. ಹೋಗಲಿ ಬಿಡು,
ನಿನ್ನ ಗಂಡ ಬಾತ್ ಟವಲ್ ಕೇಳಿದ್ದ, ಬೇಗ ಹೋಗಿ ಕೊಟ್ಬಿಡು ಎಂದಾಗ ಓಕೆ ಮಮ್ಮಿ ಎಂದು ತನ್ನ ಕೋಣೆಯತ್ತ ಓಡಿದಳು. ನಾವು ಪ್ರೀತಿಸುವವರು ಬೇರೆ ಯಾರೊಂದಿಗಾದರೂ ಕ್ಲೋಸ್ ಇದ್ದರೆ ನಮಗೆ ಕೋಪ ಬರುತ್ತೆ, ಜಲಸ್ ಫೀಲ್ ಆಗುತ್ತೆ. ನನಗೂ ಹೀಗೆ ಆಗಿತ್ತು ನಿನ್ನ ಮತ್ತು ಅವಳ ಒಡನಾಟ ನೋಡಿ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅವತ್ತು ಕೋಪದಲ್ಲಾದರೂ ನಿನ್ನ ಬಾಯಿಂದ ಹೇಳಿದ್ದೆ. ಆಮೇಲೆ ನಾನು ಅದರ ಬಗ್ಗೆ ಕೇಳಿದಾಗ ಮಾತು ಮರೆಸಿದೆ ನೀನು. ನಿನ್ನೆ ಪಪ್ಪ ಕೂಡ ನೀನು ನನ್ನನ್ನು ಪ್ರೀತಿಸ್ತಿದೆ ಅಂತ ಹೇಳಿದ್ರಲ್ಲ. ನೋಡೋಣ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಆಕರ್ಷಣ ಹಗ್ ಮಾಡಿದಾಗ ನಿನಗೆ ಕೋಪ ಬಂದಿರುತ್ತೆ. ಮನದಲ್ಲೇ ನುಡಿದವಳು ಕೋಣೆಯಲ್ಲಿ ಅವನನ್ನು ಕಾಣದೆ ಕಬೋರ್ಡ್ನಿಂದ ಬಾತ್ ಟವೆಲ್ ತೆಗೆದವಳೆ. ಎಲ್ಲಿ ಹೋದ ಇವನು ಎಂದು ಸುತ್ತಲೂ ಅವನಿಗಾಗಿ ಕಣ್ಣಾಡಿಸಿದಳು. ಅಲ್ಲಿ ಅವನ ಸುಳಿವಿಲ್ಲದೆ ಬಾತ್ರೂಮ್ ಬಾಗಿಲು ಬಡಿದಳು. ಅಲ್ಲೂ ಇರಲಿಲ್ಲ ಅವನು. ಬಾಲ್ಕನಿಯತ್ತ ಬಂದಾಗ ರಸ್ತೆಯತ್ತ ನೋಟ ನೆಟ್ಟು ನಿಂತಿರುವವನನ್ನು ಕಂಡು ಅತ್ತ ನಡೆದವಳು ಎಂದು ಗಂಟಲು ಸರಿಪಡಿಸಿದಳು. ಅವಳು ಬಂದದ್ದು ತಿಳಿದರೂ ತಿಳಿಯದವನಂತೆ ನಿಂತಿದ್ದ. ಟಗೋ ಬಾತ್ ಟವೆಲ್ ಎಂದು ಅವನ ಕೈಗೆ ಬಾತ್ ಟವೆಲ್ ಇಟ್ಟಾಗ ಅವಳತ್ತ ಉರಿ ನೋಟ ಬೀರಿದ. ಅವಳು ಅವನ ನೋಟ ತನಗಲ್ಲ ಎಂಬಂತೆ ಅಲ್ಲಿಂದ ಹೊರಡಲನುವಾದಾಗ ಅವಳ ಕೈ ಹಿಡಿದು ಎಳೆದ. ತೀರಾ ಸನಿಹದಲ್ಲಿದ್ದವನನ್ನೇ ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡಿದಳು ಖ್ಯಾತಿ. ಅವಳ ಕಣ್ಗಳನ್ನೇ ದೆಟ್ಟಿಸಿದವ, ಅವನ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು, ನೀನು ಅವನ ಜೊತೆ ಕ್ಲೋಸ್ ಆಗಿರೋದು ನಂಗೆ ಇಷ್ಟವಿಲ್ಲ ನೇರವಾಗಿ ನುಡಿದ. ಅಂದರೆ ಇವನು ನನ್ನನ್ನು ಪ್ರೀತಿಸ್ತಿದ್ದಾನೆ ಎಂದು ಸಂತಸಗೊಂಡವಳು. ಯಾಕೆ ಎಂದು ಪ್ರಶ್ನಿಸಿದಳು, ಏನೂ ಅರಿಯದವಳಂತೆ. ಯಾಕಂದರೆ ನೀನು ನನ್ನ ಹೆಂಡತಿ ಎಂದ ಕೋಪದಲ್ಲಿ. ಹೆಂಡತಿ? ಬರೀ ಹೆಸರಿಗಷ್ಟೇ ಹೆಂಡತಿ ಅನ್ನು. ಅಲ್ಲ, ಯಾವತ್ತಾದರೂ ಒಂದಿನ ನನ್ನನ್ನು ಹೆಂಡತಿ ಥರ ನೋಡಿದ್ಯಾ? ಹೋಗಲಿ, ನಮ್ಮ ನಡುವೆ ಪ್ರೀತಿ ಇದೆಯಾ? ಕನಿಷ್ಠ ಪಕ್ಷ ಸ್ನೇಹದಿಂದನಾದರೂ ಇದೆಯಾ ನನ್ನ ಜೊತೆ? ಬರೀ ಕೋಪ ತೋರೋದು ಅಷ್ಟೇ ಗೊತ್ತು ನಿನಗೆ. ಪ್ರಶ್ನೆ ಮಾಡಿದರೆ ನನ್ನ ಕೆನ್ನೆಗೆ ಬಾರಿಸ್ತೀಯ. ನೀನು ಯಾವ ಸೀಮೆ ಗಂಡ? ವ್ಯಂಗ್ಯ ನಗು ಬೀರ್ತವಳು. ಎಲ್ಲರ ಫಸ್ಟ್ ಪ್ರಯಾರಿಟಿ ನಾನೇ ಆಗಿರಬೇಕು ಅಂತ ಬಯಸುವವಳು ನಾನು. ಯಾರ ಎರಡನೇ ಆಯ್ಕೆ ಆಗಲು ಬಯಸದ ನಾನು ನಿನಗೆ ಮೊದಲೇ ಮದುವೆಯಾಗಿ ಮಗಳಿದ್ದಾಳೆ ಅಂತ ಗೊತ್ತಿದ್ದು ನಿನ್ನನ್ನು ಮದುವೆ ಆದೆ. ಯಾಕಂದರೆ ನನ್ನ ಪುಟಾಣಿಗೋಸ್ಕರ. ನನ್ನನ್ನು ನಿನ್ನ ಹೆಂಡತಿ ಅಂತ ನೋಡದೇ ಇದ್ರೂ ಪರವಾಗಿರಲಿಲ್ಲ. ಆದರೆ ನೀನು ನನ್ನನ್ನು ನಿನ್ನ ಶತ್ರು ಅನ್ನೋ ಥರ ನೋಡಿದೆ. ನನ್ನನ್ನು ನಮ್ಮ ಮನೆಯವರಿಂದ, ನನ್ನ ಮುದ್ದಿನ ತಮ್ಮನಿಂದ ದೂರ ಮಾಡಿದೆ. ಅಷ್ಟೇ ಅಲ್ಲದೆ ಪುಟಾಣಿಯ ಅಮ್ಮನ ಸಾವಿಗೆ ನಾನೇ ಕಾರಣ ಅನ್ನೋ ಅಪವಾದ ಬೇರೆ. ಇಷ್ಟು ದಿನ ಪುಟಾಣಿಗೋಸ್ಕರ ಎಲ್ಲ ಸಹಿಸ್ಕೊಂಡಿದ್ದೆ. ಇನ್ಮೇಲೆ ನನ್ನಿಂದ ಆಗಲ್ಲ. ನೀನು ನಿನ್ನ ಸಹವಾಸ ಏನೂ ಬೇಡ. ಆದಷ್ಟು ಬೇಗ ನಿನಗೆ ಡೈವೋರ್ಸ್ ಪೇಪರ್ ಕಳಿಸ್ತೀನಿ ಎಂದು ಸುಳ್ಳಾಡಿದಳು. ವಾಟ್ ಆರ್ ಯು ಮ್ಯಾಡ್? ಅಂದರೆ ಇಷ್ಟು ದಿನ ನನ್ನ ಪಾಪುನ ಪ್ರೀತಿಯಿಂದ ನೋಡ್ಕೊಂಡಿದ್ದು ಎಲ್ಲ ಬರೀ ನಾಟಕನ? ನನ್ನ ಪಾಪುನ ದೂರ ಮಾಡ್ತೀಯಾ? ಅವಳ ರಟ್ಟೆ ಹಿಡಿದವ ಉದ್ವೇಗದಿಂದ ಕೇಳಿದ. ನನಗೆ ನಿನ್ನ ಹಾಗೆ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಮಿಸ್ಟರ್ ಅದ್ರಿತ್ ದೇವ್. ನಾನು ಪುಟಾಣಿನ ತುಂಬ ಪ್ರೀತಿಸ್ತೀನಿ. ನಿನಗೆ ಅವೆಲ್ಲ ಅರ್ಥ ಆಗಲ್ಲ ಬಿಡು ಎಂದವಳೆ. ಪಪ್ಪನಿಗೆ ನೀನು ನನ್ನ ಮೇಲೆ ಕೈ ಮಾಡಿದ್ದು ಗೊತ್ತಾಗಿದೆ. ಹಾಗೆ ನೀನು ನನ್ನನ್ನು ಮನೆಯವರಿಂದ ಉದ್ದೇಶಪೂರ್ವಕವಾಗಿ ದೂರ ಇಟ್ಟಿದ್ಯಾ ಅನ್ನೋದು ಗೊತ್ತಾಗಿದೆ. ನಿನಗೆ ಡೈವೋರ್ಸ್ ಕೊಡಲು ಹೇಳಿದ್ದು ಅವರೇ ಎಂದಾಗ ಏನು ಹೇಳ್ತಿದ್ಯಾ? ಬೆಚ್ಚಿ ಬಿದ್ದವನಂತೆ ನುಡಿದ. ನಿಜ ಹೇಳ್ತಿದ್ದೀನಿ ಮಿಸ್ಟರ್ ಅದ್ರಿತ್ ದೇವ್. ಪಪ್ಪನ ಕೋಪವನ್ನು ಎದುರಿಸಲು ತಯಾರಾಗಿರು. ನಾನಂತೂ ಡೈವೋರ್ಸ್ ಪೇಪರ್ಗೆ ಸೈನ್ ಆಗ್ತೀನಿ. ಅವಳ ಮಾತು ಕೇಳಿ ಗರಬಡಿದವನಂತೆ ನಿಂತು ಬಿಟ್ಟ ಅದ್ರಿತ್. ಒಂದು ಕಡೆ ತನ್ನ ಪ್ರೀತಿ ತನ್ನಿಂದ ದೂರ ಹೋಗುತ್ತಿದ್ದಾಳೆ ಎಂಬ ನೋವಾದರೆ, ಮತ್ತೊಂದು ಕಡೆ ಆಜ್ಞೆ ಅವಳನ್ನು ತುಂಬ ಹಚ್ಚಿಕೊಂಡಿದ್ದಾಳಲ್ಲ. ಖ್ಯಾತಿ ಅವಳಿಂದ ದೂರವಾದರೆ ತಾನವಳನ್ನು ಹೇಗೆ ಸಂತೈಸಲಿ? ಆ ಪುಟ್ಟ ಹೃದಯಕ್ಕೆ ಆ ನೋವು ಸಹಿಸಲು ಸಾಧ್ಯವೇ ಎಂಬ ಆತಂಕ. ಏನಿವನು ಸುಮ್ಮನೆ ನಿಂತಿದ್ದಾನೆ, ರಿಯಾಕ್ಟ್ ಮಾಡ್ತಿಲ್ಲ? ಡೈವೋರ್ಸ್ ಅನ್ನೋ ಬಾಂಬ್ ಹಾಕಿದಾಗಲಾದರೂ ಪ್ರೀತಿ ವಿಷಯ ಬಾಯಿ ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವನು ಮೂಕನಂತೆ ನಿಂತಿದ್ದಾನೆ. ಹೇಗೆ ಇವನ ಬಾಯಿ ಬಿಡಿಸಲಿ ಎಂದು ಕೆಲ ಹೊತ್ತು ಯೋಚಿಸಿದವಳು ಏನೋ ಹೊಳೆದವಳಂತೆ ಮಿಸ್ಟರ್ ಅದ್ರಿತ್ ದೇವ್ ಎಂದಳು. ಅವಳತ್ತ ನುಡಿದ. ಅವನ ಕಣ್ಗಳಲ್ಲಿದ್ದ ನೋವು, ಅಸಹಾಯಕತೆ ಕಂಡು ಒಂದು ಕ್ಷಣ ವಿಚಲಿತಳಾದರೂ ಅದನ್ನು ತೋರಗೊಡದೆ, ನಾನು ಆ ಊರಲ್ಲಿರುವ ವಿಷಯ ಪಪ್ಪಂಗೆ ತಿಳಿದದ್ದು ಆಕರ್ಷ್ನಿಂದ.
ಪಪ್ಪನಿಗೆ ಈಗ ಅವನ ಬಗ್ಗೆ ಒಳ್ಳೆಯ ಇಂಪ್ರೆಷನ್ ಇದೆ. ನಿಮಗೆ ಡೈವೋರ್ಸ್ ಕೊಟ್ಟು ಅವನ ಜೊತೆ ನನ್ನ ಮದುವೆ ಮಾಡಿಸೋ ಯೋಚನೆ ಇದೆ ಅವರಿಗೆ. ಅವನಿಗೂ ನಾನಂದರೆ ಇಷ್ಟ. ಆಕರ್ಷ್ ತುಂಬ ಒಳ್ಳೆ ಹುಡುಗ, ತುಂಬ ಸಾಫ್ಟ್, ಫ್ರೆಂಡ್ಲಿ. ನನಗೂ ಅವನು ಇಷ್ಟ ಆದ ಎಂದವಳ ಮಾತಿಗೆ ನೋ ಎಂದು ಚೀರಿದ. ಮೆತ್ಗೆ ಮಮ್ಮಿ ಅಜ್ಜಿ ತಾತ ಎಲ್ಲರೂ ಮನೇಲಿದ್ದಾರೆ ಎಂದವಳ ಮಾತು ತನಗೆ ಕೇಳಿಸಲೇ ಇಲ್ಲ ಎಂಬಂತೆ ಅವಳನ್ನು ಬರಸೆಳೆದು ಅಪ್ಪಿಕೊಂಡವ. ನಿನ್ನನ್ನು ಯಾರಿಗೂ ಬಿಟ್ಕೊಡಲ್ಲ ನಾನು. ನನಗೆ ಮತ್ತು ನಮ್ಮ ಮಗಳಿಗೆ ನಿನ್ನ ಅವಶ್ಯಕತೆ ಇದೆ ಖ್ಯಾತಿ. ನಮ್ಮಿಂದ ದೂರ ಹೋಗಬೇಡ. ಒಮ್ಮೆ ನಿನ್ನಿಂದ ದೂರ ಇದ್ದು ನೋವು ಅನುಭವಿಸಿದ್ದೀನಿ. ಮತ್ತೆ ಮತ್ತೆ ನನಗೆ ನೋವು ಕೊಡಬೇಡ. ಐ ಲವ್ ಯು ಸೋ ಮಚ್ ಕಣೆ ಎಂದವ ಅಳುತ್ತಿದ್ದಾನೆ ಎಂದು ಭಾಸವಾದಾಗ ಅವನ ಬೆನ್ನು ದಡವಿ ಸಂತೈಸಿದಳು ಖ್ಯಾತಿ. ಕೊನೆಗೂ ಅವನು ತನ್ನ ಮನದಲ್ಲಿದ್ದ ಪ್ರೀತಿಯನ್ನು ಹೇಳಿದ್ದು ಅವಳಿಗೆ ಸಂತಸವಾಗಿತ್ತು. ತಾನು ಅವನನ್ನು ಬಿಗಿಯಾಗಿ ಅಪ್ಪಿದವಳು ಐ ಲವ್ ಯು ಏಡಿ ಎಂದಳು ಮನದಲ್ಲಿ. ನನ್ನ ಮೇಲೆ ಅಷ್ಟು ಪ್ರೀತಿ ಇರೋನು ಮತ್ತ್ಯಾಕೆ ನಂಗೆ ನೋವು ಕೊಟ್ಟೆ? ಯಾಕೆ ಆ ಕೋಪ ದ್ವೇಷ ಎಲ್ಲ ಎಂದು ಪ್ರಶ್ನಿಸಿದವಳ ಮಾತಿಗೆ ಅವಳಿಂದ ದೂರ ಸರಿದವ ಅವಳಿಗೆ ಬೆನ್ನು ಹಾಕಿ ನಿಂತ. ಮುಂದುವರಿಯುವುದು